ರವಿಗೌಡರು ಅಂತ JDS ಯೂತ್ ವೈಸ್ ಪ್ರೆಸಿಡೆಂಟು 2010ನಲ್ಲಿ ನಾನು ಇಲ್ಲೋ ಒಂದು ಕಡೆ ನಿಮ್ಮ ಅಭಿಮಾನಿ 10ನಲ್ಲಿ ಹಿಂಗೆ ಅಂದರೆ ಹಿಂದುತ್ವ ಪ್ರಬಲವಾಗಿ ವಾದ ಮಾಡ್ತಾಯಿದ್ರಿ, ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ಹೇಳ್ತಾಯಿದ್ರಿ. ಅದಾದಮೇಲೆ ನೀವು ಅವಾಗ ಏನಂತ ಹೇಳಿ ಸರಳವಾಗಿ ಬದುಕಬೇಕು, ಐಷಾರಾಮಿ ಜೀವನ ಬೇಡ, ಇದ್ರ ಬಗ್ಗೆ ಒಂದು ಇಷ್ಟಿದೆ ನಿಮ್ಮದು ವಿಡಿಯೋಸು, ನಾನೊಂದು 50 ಸತಿ ಕೇಳಿದ್ದೀನಿ. ಅದಾದಮೇಲೆ ಏನಾಗುತ್ತೆ, ಹೇಳಿದ್ರಿ ನಮ್ಮ ಬ್ರಿಗೇಡ್ ಕಟ್ಟಿದ್ದಾಯಿತು, ಮೋದಿಯವರು ಪ್ರಧಾನಿನೂ ಆದರು, ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅದಾದಮೇಲೆ ನೆಕ್ಸ್ಟು ಚುನಾವಣೆ ಒಳಗಡೆ ಲಕ್ಷಾಂತರ ರೂಪಾಯಿ ಕಾರ್ಗಳು ಬರುತ್ತೆ, ಐಷಾರಾಮಿ ವಾಚ್ಗಳು ಬರುತ್ತೆ, ಐಷಾರಾಮಿ ಲ್ಯಾಪ್ಟಾಪ್ಗಳು ಬರುತ್ತೆ, ನೀವು ಜೀವನದ ಶೈಲಿನೇ ಚೇಂಜ್ ಆಗುತ್ತೆ. ಅದಾದಮೇಲೆ ನಮ್ಮ ಬ್ರಿಗೇಡ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತೀರಿ, ಲಜ್ಜೆ ಬಿಟ್ಟು ಹೆಜ್ಜೆ ಹಾಕಿ ಮತ್ತೊಮ್ಮೆ ಮೋದಿ ಅಂತ ತಿರ್ಗಾ ಹೊಸದಾಗಿ ಕಟ್ತೀರಿ. ನೀವು ಹಿಂದುತ್ವವಾದಿನ ಅಥವಾ BJP ರಾಜಕೀಯ ಪ್ರಚಾರಕರ ಅಥವಾ ವಕ್ತಾರರ? ನೀವು ಮತ್ತೆ ಅದೇ ಪ್ರಶ್ನೆಗೆ ಬರ್ತೀರಿ. ಫೈನ್, ನೀವು ಐಷಾರಾಮಿ ಬದುಕಿನ ಬಗ್ಗೆ ಫಸ್ಟ್ ವಾಟ್ ಈಸ್ ಯುವರ್ ಸೋರ್ಸ್ ಆಫ್ ಇನ್ಕಮ್? ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಥ್ಯಾಂಕ್ ಯು ಅಜಿತ್. ನೀವು ಅಂದ್ರೆ ನೀವು ತುಂಬಾ ಲಾವಿಶ್ ಲೈಫ್ ಬದುಕ್ತಿದ್ದೀರಿ ಅಜಿತ್. ನೋಡೋರ್ಗೆ ಹಂಗೆ ಅನ್ಸುತ್ತೆ. ಇಂಟ್ರೆಸ್ಟಿಂಗ್ಲಿ ಏನಂತಂದ್ರೆ ಐ ಹ್ಯಾವ್ ಗುಡ್ ಟೀಮ್ ಆಫ್ ಫ್ರೆಂಡ್ಸ್. ಇನ್ಫ್ಯಾಕ್ಟ್ ನಾನು ರಿವೀಲ್ ಮಾಡ್ಬೋದಾದ್ರೆ, ನಾವೇನಾದ್ರೂ ಸೋಷಿಯಲ್ ಆಕ್ಟಿವಿಟಿ ಮಾಡ್ತೀವಿ ಅಂತಂದ್ರೆ ಅಜಿತ್ಗೂ ಬಿಡಲ್ಲ, ಫಂಡ್ ಕೇಳ್ತೀವಿ. ಕೇಳಿ ಅವ್ರಿಗೆ, ನಮಗೊಂದು ರಥಯಾತ್ರೆ ಮಾಡಬೇಕು, ಒಂದು ಜನರೇಟರ್ ಬೇಕು ಅಂತಂದಾಗ ಅಜಿತ್ ನಾನು ಕೊಡಿಸ್ತೀನಿ ಅದನ್ನು ಅಂತ. ನಾವು ಯಾವುದೇ ಕೆಲಸವನ್ನು ಮಾಡುವಾಗಲೂ ಕೂಡ ನನಗೆ ನಂದೇ ಆದಂಥ ಪ್ರೀತಿಯ ಸರ್ಕಲ್ ಇದೆ ಅಪಾರ್ಟ್ ಫ್ರಮ್ ಪಾಲಿಟಿಕ್ಸ್. ಇನ್ಫ್ಯಾಕ್ಟ್ ಪಾಲಿಟಿಕ್ಸ್ನಲ್ಲಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಯಾರಾದರೂ ಬಂದು ಇದಕ್ಕೆ ಕಂಟೆಸ್ಟ್ ಮಾಡಿ ತೋರಿಸ್ಲಿ. ಇದುವರೆಗೂ ಕೂಡ ಆಫ್ಟರ್ ನಮೋ ಬ್ರಿಗೇಡ್ ನಾವು ವಿಸರ್ಜನೆ ಮಾಡಿದ ನಂತರ ಇದುವರೆಗೂ ಕರ್ನಾಟಕ BJPಯ ಆಫೀಸಿಗೆ ಮೆಟ್ಲು ತುಳಿದಿಲ್ಲ ನಾನು, ಇದುವರೆಗೂ ಹೋಗಲಿಲ್ಲ. ಇದು ನನ್ನ ಕ್ರೆಡಿಬಿಲಿಟಿ. ಈ ಕ್ರೆಡಿಬಿಲಿಟಿ ಬಹಳ ಚೆನ್ನಾಗಿದೆ. ಮತ್ತು ನಾನು ಬಳಸುವಂಥ ಎಲ್ಲ ವಸ್ತುಗಳು ಕೂಡ ನನ್ನ ಹೆಸರಲ್ಲಿ ಇಲ್ಲದೆ ಇರುವಂಥವು. ನಾನು ಹಾಕುವ ಬಟ್ಟೆ ಕೂಡ ಯಾರೋ ಬಂದು ಪ್ರೀತಿಯಿಂದ ಕೊಟ್ಟೋಗ್ತಾರೆ, ಚಕ್ರವರ್ತಿ ಈ ಸಲ ಬಟ್ಟೆ ನಾನು ತಗೊಂಡ್ಬರ್ತೀನಿ ಅಂತ. ನಾನು ಬಹಳ ಖುಷಿ ಪಡ್ತೀನಿ. ಯಾಕೆ ಅಂತಂದ್ರೆ ನಾನು ಪರಿಪೂರ್ಣವಾಗಿರುವಂತ ನಂದೇ ಆಗಿರುವಂತ ಬದುಕು ನಡೆಸಿದ್ದೀನಿ. ಯಾಕೆ ಕೊಡ್ತಾರೆ ಗೊತ್ತೇನು? ನನಗೆ ಬಹಳ ಪ್ರೀತಿಯಿಂದ ಪ್ರಾಮಾಣಿಕ ಅನ್ನೋ. ನಾನು ಹೇಳ್ತೀನಲ್ಲ, ಪೊಲಿಟಿಕಲ್ ಲೀಡರ್ಸ್ ಅಲ್ಲ ಕೊಡೋದು ನನಗೆ ಅಂತ. ಅಜಿತ್ ಈಸ್ ನಾಟ್ ಅ ಪೊಲಿಟಿಕಲ್ ಲೀಡರ್. ನಾವೇನಾದ್ರೂ ಕೇಳ್ತೀವಿ ಅಂತಂದ್ರೆ ದಯಮಾಡಿ ಪ್ರೀತಿಯಿಂದ ಕೊಡ್ತಾರೆ. ಯಾಕೆ ಅಂತಂದ್ರೆ ದೇನೋ ನಾವು ಎಲ್ಲಿ ವರ್ಕ್ ಮಾಡ್ತೀವಿ ಅಂತ. ನಾವು ಇತರರ ತರ ಪೊಲಿಟಿಕಲ್ ಲೀಡರ್ಗಳಾಗಿ ದುಡ್ಡು ಮಾಡೋರಲ್ಲ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಪಾರ್ಟ್ ಫ್ರಮ್ ದಿಸ್, ನನಗೆ ಅತ್ಯಂತ ಕಡಿಮೆಯಲ್ಲಿ ಬದುಕೋದು ಗೊತ್ತಿದೆ. ನೀವು ಅದಕ್ಕೆ ಹೇಳೋದಲ್ಲ, ನಾನು ಅವ್ರಿಗೆ ಹೇಳದಂತೆ, ಯು ಕಮ್ ಅಂಡ್ ಜಾಯ್ನ್ ಅಸ್. ನೀವೊಂದು 6 ತಿಂಗಳು ನನ್ನ ಜೊತೆ ಇರಿ. ನೀವು 6 ತಿಂಗಳಿದ್ದಾಗ ಗೊತ್ತಾಗುತ್ತೆ ಹೇಗೆ ಬದುಕ್ತಾರೆ ಅಂತ. ಯಾಕೆ ನಿಮ್ಮ ಇಷ್ಟು ವಿರೋಧದ ನಂತರವೂ ಕೂಡ ನನ್ನ ಜೊತೆ ಇರುವಂತ ಪ್ರೀತಿಯ ಕಾರ್ಯಕರ್ತರು ಬಿಟ್ಟು ಹೋಗ್ಲಿಲ್ಲ? ದೇವ್ ಸೀನ್ ಯಾಕೆ ಬಿಟ್ಟು ಹೋಗ್ಲಿಲ್ಲ ಅಂತಂದ್ರೆ, ಒಂದು ಅವ್ರಿಗೆ ನಾನು ದುಡ್ಡು ಕೊಡಬೇಕು, ಇಲ್ಲ ನೀವು ಹೇಳ್ತಿರೋ ಸುಳ್ಳು ಅಂತ ಅವ್ರಿಗೆ ಗೊತ್ತಿರಬೇಕು ಅಂತ. ಹಿಂಗಾಗಿ ಯಾವಾಗ ಸುಳ್ಳು ಅಂತ ಗೊತ್ತಾಗುತ್ತೋ ದೇ ಅಂಡರ್ಸ್ಟ್ಯಾಂಡ್ ಯಾರಿದ್ದಾರೆ, ಏನಿದ್ದಾರೆ, ಅವರ ಕ್ಯಾರೆಕ್ಟರ್ ಏನು ಅಂತ. ಹಿಂಗಾಗಿ ಐ ಡೋಂಟ್ ಕೇರ್. ನನಗೆ ಅನೇಕ ಬಾರಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡುವಾಗ ನಾನು ನಿಮ್ಗೆ ಆನ್ಸರ್ ಮಾಡಬೇಕಾಗಿಲ್ಲ ಅಂತ ಹೇಳೋದು. ಯಾಕೆ ಅಂತಂದ್ರೆ, ನನ್ನನ್ನು ನಂಬ್ಕೊಂಡಿರುವಂಥ ನನ್ನ ಪ್ರೀತಿಯ ತಮ್ಮಂದಿರಂತಿರುವಂಥ ಕಾರ್ಯಕರ್ತರು, ಅವರಿಗೆ ಮಾತ್ರ ಐ ಆಮ್ ಆನ್ಸರಬಲ್. ಅವರು ಪ್ರಶ್ನೆ ಮಾಡಿದಾಗ ನಾನು ಆನ್ಸರ್ ಮಾಡ್ತೀನಿ. ಬಟ್ ದೇನೋ ಅವರೇ ಬರಬೇಕಾದ್ರೆ ಏನಾದರೂ ತಗೊಂಡು ಬರ್ತಾರೆ. ನನಗೆ ಬೆಳಗಿನ ತಿಂಡಿ ಯಾರದೋ ಮನೆಯಿಂದ ಬರುತ್ತೆ, ಮಧ್ಯಾಹ್ನದ ಊಟ ಮಾತ್ರ ನಾವು ಕುಕ್ ಮಾಡ್ತೀವಿ, ರಾತ್ರಿ ಊಟನ ಮಾಡೋದೇ ಇಲ್ಲ, ಅಗತ್ಯವೇ ಇಲ್ಲ. ಬೆಳಗ್ಗೆ ತಿಂಡಿ ಯಾರೋ ತಗೊಂಡು ಬಂದು ಕೊಟ್ಟು ಹೋಗ್ತಾರೆ. ನನ್ನ ಬದುಕಿನ ಶೈಲಿಯೇ ಹಿಂಗಿದೆ. ಇತ್ತೀಚೆಗೆ ಒಬ್ಬ ಪೊಲಿಟಿಕಲ್ ಲೀಡರ್ ಸಿಕ್ಕಿದ್ರು, ಒಂದು ಪಾರ್ಟಿಯ ವಕ್ತಾರರು. ನಾನು ಕೇಳಿದ್ರು, ಚಕ್ರವರ್ತಿ 100 ಕೋಟಿ ರೂಪಾಯಿ ನಿಮ್ಮ ಹತ್ರ ಇದೆ ಅಂತ ಹೇಳ್ತಾರೆ ಅಂತ. ನಾನು ರಿವೀಲ್ ಮಾಡ್ತೀನಿ ಅವ್ರ ಹತ್ರ ಏನು ಹೇಳಿದೆ ಅಂತ. ನನ್ನ ಅಕೌಂಟ್ ಬುಕ್ ತೆಗೆದಿಡ್ತೀನಿ, 2.25 ಲಕ್ಷ ರೂಪಾಯಿ ಇದೆ ಅದರಲ್ಲಿ. ಮೋಸ್ಟ್ ಆಫ್ ಇಟ್ ನನ್ನ ಯೂಟ್ಯೂಬ್ ಚಾನಲಿಂದ ಬರುತ್ತೆ. ತಿಂಗಳಿಗೆ ಒಂದು 18ರಿಂದ 20 ಸಾವಿರ ರೂಪಾಯಿ ಯೂಟ್ಯೂಬ್ ಚಾನಲಿಂದ ಬರುತ್ತೆ. ಇಟ್ಸ್ ಮೋರ್ ದೆನ್ ಎನಫ್ ಫಾರ್ ಮೀ. ನನ್ನ ಖರ್ಚೇ ಆಗಲ್ಲ. ನಾನು ಸೀರಿಯಸ್ ಆಗಿ ಹೇಳಬೇಕು ಅಂತಂದರೆ, ತುಂಬ ಕಷ್ಟ ಆಗೋದು ನನಗೆ ಯಾವುದಕ್ಕೆ ಗೊತ್ತೇನು? ದೊಡ್ಡ ಗಾಡಿನ ಯಾರೋ ಕೊಟ್ಟಿದ್ದಾರೆ ಪುಣ್ಯಾತ್ಮ, ಅದ್ರ ಮೇಂಟೆನೆನ್ಸ್ ಮಾಡಲಿಕ್ಕಾಗಲ್ಲ ನನಗೆ. 10,000 ಕಿಲೋಮೀಟರ್ ನನಗೆ 2 ತಿಂಗಳಲ್ಲಿ ಮುಗಿದೋಗತ್ತೆ. ನಾನು ಗಾಡಿ ತೊಗೊಂಡು 4 ವರ್ಷ ಆಗಲಿಲ್ಲ, 4 ವರ್ಷದ ಗಾಡಿ 2 ಲಕ್ಷ ಕಿಲೋಮೀಟರ್ ಓಡಿದೆ. 10,000 ಕಿಲೋಮೀಟರ್ ಓಡಿದಾಗ 25ರಿಂದ 40 ಸಾವಿರ ರೂಪಾಯಿ ಅದ್ರ ಚಾರ್ಜ್ ಬರುತ್ತಲ್ಲ, ಕಣ್ಣಲ್ಲಿ ನೀರು ಬರುತ್ತೆ. ನನಗೆ ಎಲ್ಲಿಂದ ತಂದು ಕೊಡೋದು ಇದನ್ನ ಅಂತ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಐ ಲಿಟ್ರಲಿ ಕ್ರೈ. ಆದರೆ ನನಗೆ ಕೆಲವರು ಮಿತ್ರರು ಹೇಳ್ತಾರೆ, ಜನ ಭಾವಿಸೋದು ಭಾಳ ಒಳ್ಳೇದು, 300 ಕೋಟಿ 500 ಕೋಟಿ 1000 ಕೋಟಿ 2000 ಕೋಟಿ ಅಂತ ನಿಮ್ಮ ಬಗ್ಗೆ ಅಂದ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮನ್ನು ಮುಟ್ಟಬೇಕಾದ್ರೆ ಯೋಚನೆ ಮಾಡ್ತಾರೆ, ಭಾಳ ದೊಡ್ಡ ಪಾರ್ಟಿಯಪ್ಪ ಇದು, ಮುಟ್ಟಬಾರ್ದು ಇದನ್ನ ಅಂತ ಅಂದ್ಕೊಳ್ತಾರೆ ಅಂತ. ಆ್ಯಂಡ್ ಐ ಫೀಲ್ ಪ್ರೌಡ್. ಎಸ್, ವೆರಿ ಗುಡ್.